ನಿನ್ನಂತ ಬಂಜಿಗೆ ಕೂಸ ತೆಲ್ಲಬೇಕು ಅಂದ್ರ ನೀವ್ ಅನ್ಕೊಂಡದ್ ಏನಾಗಬೇಕಿತ್ತಿಲ್ರಿ? ಇಲ್ಲಿ ಸುತ್ತಿ ಬಳಸಿ ಮಾತಾಡಕ ನನಗೂ ಗೊತ್ತಿಲ್ಲ. ಒಂದ ಮಾತನಾಗ ಹೇಳ್ತೀನಿ, ದಿವಸದಿಂದ ನಿನ್ನ ಮ್ಯಾಗ ಒಂದು ಕಣ್ಣು ಇಟ್ಟಾಗ್ಬಿಟ್ಟು. ನನಗೇನು ಊಟ ಏನು ಬ್ಯಾಡ್ರಿ. ನೋಡು, ನಿನ್ನ ನಂಬ್ಕೊಂಡು ಕೂತ್ರ ಈ ಮನೆಗೆ ಒಂದು ದೀಪನೂ ಹತ್ತೋದಿಲ್ಲ. ಏನಪ್ಪ ಭಗವಂತ, ಅವ್ರು ಇಲ್ಲ ಅನ್ನೋದು ಗೊತ್ತಾಗೇ ಬಂದಿನ್ರಿ. ನೀವರ ಅದಿರಲ್ಲ, ನನಗಷ್ಟು ಸಾಕ. ಬಿಡ, ಕೈ ಬಿಡ. ನನ್ನ ಮಗಳಿಗೆ ಒಂದು ನನ್ನ ಕ್ಯಾಗಿ ಬಂದ್ರ ನಿನ್ನ ಬಾಳೆ ಬಂಗಾರ ಆಕೈತಿ, ಇಲ್ಲ ಅಂದ್ರ ಬೆಂಕಿ ಹತ್ತಿ ಬೂದಿ ಆಗೋಕೈತಿ. ನಿನ್ನ ಮಾತು ಕೇಳಿ ನಿನ್ನಂಗ್ ಕುಣಿಲಕ್ಕ ನಿನ್ನಕ್ಕೆಲ್ಲ ಚಂದೋಣ ವೈನಿ ನೋಡೋಣ ಹೇಗೆ ನಡ್ಕೊಳಕತ್ತಾರ. ಮನ್ಯಾಗ ಇವನು ಚೋಣ ಹೊಂಟಿದಿ. ನಾ ಇಲ್ಲಾರ್ದಾಗ ಕರೆದು ಕದ್ರಿ ಕರ್ದ ಕಿಸಿಂದ ಬಸರಾಗಿದ್ದೇನ ಅಂದ್ರ ಇದಕ್ಕೆ ನೀ ಸಂಬಂಧ ಇಲ್ಲ. ಮತ್ತೆ ಅವದನ ಇದಕ್ಕೆ ಸಂಬಂಧ. ಹೋಗ ಅವನ್ ಜೋಡಿಲೆ. ನಿನ್ನ ಮನಸ್ಸು ಎಲ್ಲೈತಿ ಅಲ್ಲೇ ಹೋಗ್ಬಿಡಿ. ಅವ ತಾಯಿ ಹಿಡ್ದವ ನನ್ನ ಮನೆ, ನನ್ನ ಗಂಡ, ನನ್ನ ಮೈದನ ಎಲ್ಲ ಚಲೋ ಇಟ್ಟರವ. ತಾಯಿ ಹಿಡ್ದವ ಚಂದಾಗಿ ನಮ್ಮ ಸಂಸಾರ ಹೊಡಿಲಾರ್ದಂಗೆ ತುಕ್ಕೊಂಡು ಹೋಗಂಗೆ ಮಾಡು. ನನಗೆ ಈ ಕಳಂಕದಿಂದ ಹೊರಗೆ ಹಾಕಿಸವ ತಾಯಿ. ಎಲ್ಲ ನಿನಗೆ ನಂಬಿನ ಮಾಡ್ದವ, ಕಾಪಾಡುವ ತಾಯಿ. ನಿನ್ನಂತ ಬಂಜಿಗೆ ಕೂಸ ತೆಲ್ಲಬೇಕು. ಪೂಜೆ ಪುನಸ್ಕಾರ ಮಾಡ್ಲಕತ್ತಿದಿ. ನನಗೆ ಹೊಟ್ಟೆ ಊಟ ಕೊಡಕತ್ ನಡೆ. ಅದು ಪೂಜೆ ಮಾಡ್ಲಿಕ್ಕೆ ಹೋಗಿ ಜರ ಟೈಮ್ ಐತ್ರಿ. ಅಡುಗೆ ಮಾಡ್ತೇನೆ ರೀ, ಮಾಡಿ ಕರಿತೇನೆ ರೀ. ಅಡಿಗೆ ಮಾಡ್ತೀನಿ ಅಂತೇಳಿ ಈಗ ಹೊಂಟಳು. ಹೊಟ್ಟಿ ಗತಿ ಏನಾಗ್ಬೇಕು ನಂದು? ಊಟ ತಗೊಂಬಾರ ಈಗ ತಗೊಂಬರ್ತಾಳೆ ನೋಡು. ಯಾವಾಗ ಹೇಳಿ ಏನು ಸುದ್ದಿ? ಹೊಟ್ಟೆ ಎಸೋದು ಕೊರಳತ್ತ ಒಳಗೆ. ಒಂದು ಅಡಿಗೆನೂ ಮಾಡ್ಲಿಕ್ಕೆ ಬರಲ್ಲ, ಏನೂ ಮಾಡ್ಲಿಕ್ಕೆ ಬರಲ್ಲ ನನಗೆ. ಏನ್ರಿ ಅನ್ನ ಐತಿ ಹಂಗೆ ಬಿಸೋಗ್ರಿ? ಮನೆಗೆ ಬಂದ್ರೆ ಇನ್ನೂ ಅಡಿಗೆ ಮಾಡಿಲ್ಲ. ಹಾಂ, ಬಂದು ಕೂತು ಅಡಿಗೆ ಮಾಡ್ಕೊಂಡು ಉಂಡು ಹೋಗ್ಬೇಕೇನೋ. ಹೊಟ್ಟೆ ಎದಕ್ಕೆ ಬರ್ತದೆ ನಮ್ಮದು? ನನಗೆ ವಾದ ಆಗ್ತಿ ಮತ್ತ. ಏನಣ್ಣ, ಏನು ಆವಾಜ್ ಅದು? ಹೊಟ್ಟೆ ಹಸೋದು ಸಂಕಟ ಆಗತ್ತದ. ಊಟಕ್ಕೆ ತೊಗೊಂಬಂದ್ರೆ ಲೇಟ್ ಮಾಡ್ತಾಳ. ಹೊಟ್ಟಿ ನೇಟ್ ಒಂದು ಹೋಗ್ಯಾಳ ಒಳಗೆ. ಅಣ್ಣ ವೈನಿ ಮೇಲೆ ಹೊಡೆಯೋದು ಬಿಡೋದು ಇದೆ, ದಬ್ಬಾಳಿಕೆನ ಮಾಡೋದೈತಿ ನಿಂದು. ದಬ್ಬಾಣಿಕೆ ಅಂದ್ರೆ ಏನು? ಕರೆಕ್ಟ್ ಗಂಡ ಬಂದಾಗ ಊಟಕ್ಕೆ ತಂದು ಕೊಟ್ಟಾಳ. ನಾ ಯಾಕೆ ಕುಡಿತಿದ್ದೆ? ಬರತಕ್ಕ ಊಟ ಮಾಡು, ಅಡಿಗೆ ಸುದ್ನೆ ಮಾಡಿಟ್ಟಿರಂಗಿಲ್ಲ. ಬಂದು ಕೂತು ಎಟ್ಟದ ಸಂಕಟ. ಈ ಹೊಲ್ದಾಗನು ಮಾಡಬೇಕು, ದನಗಳ ನೀರು ಮೇವನು ಅವರೇ ಮಾಡಬೇಕು, ಮತ್ತು ನಿನ್ನ ಮನ್ಯಾಗನು ಅಡುಗೆನೂ ಅವರೇ ಮಾಡಬೇಕು. ಮತ್ತೆಲ್ಲ ಹೆಂಗೆ ಮಾಡಿದ್ರೆ ಇಲ್ಲ ಸಂಭಾಳಿಸ್ಕೊಂಡು ಹೋಗ್ಬೇಕಾದ ನಾವೇ ಮಾಡಬೇಕು. ಗಂಡ ಬೇಕಂದ್ರೆ ಎಲ್ಲಾನು ಮಾಡಬೇಕು. ಮಾಡ್ಬೇಕಣ್ಣ, ನಮಗೂ ಗೊತ್ತದ. ಆದ್ರೆ ನಾವೇ ಸಂಭಾಳಿಸ್ಕೊಂಡು ಹೋಗ್ಬೇಕಾತಣ್ಣ. ಹಿಂಗೆ ಮಾಡಿದ್ರೆ ಹೆಂಗಣ್ಣ? ನಾನೇ ವೈನಿಗೆ ಹೇಳ್ತೀನಿ, ಸಂಭಾಳಿಸ್ತೀನಿ ತೊಗೊಳಣ್ಣ. ಹೋಗಿ ವೈನಿ, ವೈನಿ ರೀ, ವೈನಿ ರೀ, ಓ ವೈನಿ ರೀ, ಏನು ಮಾಡತ್ತೀರಿ ವೈನಿ? ಏನಿಲ್ಲಪ್ಪ, ಎಲ್ಲ ಬಿದ್ದಾವ ತೆಗೆದಿಡಾತೀನಿ. ಯಾರಪ್ಪ ಕುಂದ್ರು ಊಟ ಮಾಡತ್ತಿ? ವೈನಿ ರೀ, ನನಗೇನು ಊಟ ಏನು ಬ್ಯಾಡ್ರಿ. ಅಣ್ಣನ ಕಡೆ ಒಂದು ಸ್ವಲ್ಪ ಲಕ್ಷ್ಯ ಕೊಡ್ರಿ. ಯಾಕೆ ಒಂಥರ ತಿರ್ಸೆಟ್ ಇದ್ದಂಗೆ ಅದನ್ರಿ. ಆಯ್ತು ಹೇಳಪ್ಪ, ಇದೇ ನಾನು ಹೊಸದಾಗ ಅದ. ಇದೇ ಅದು ಈ ಮನೆಗೆ ಬಂದೀನಿ ಇದೇ ಅದು ನಡೀತೈತಿ ಹೇಳಪ್ಪ. ನೀವು ಊಟ ಮಾಡಿ ಹಾಕಿರ್ಲಿ. ಪಲ್ಲವಿ, ಪಲ್ಲವಿ, ಏನ್ರಿ ಅಲ್ಲೇನು ಏನೇನು ಅಂತ ಕೇಳ್ತಿ ನೋಡು.
ನಿನ್ನ ನಂಬ್ಕೊಂಡು ಕೂತ್ರ ಈ ಮನೆಗೆ ಒಂದು ದೀಪನೂ ಹತ್ತೋದಿಲ್ಲ. ನನ್ನ ವಂಶ ಉದ್ಧಾರ ಆಗಬೇಕು, ನನ್ನ ಮನೆ ಮರ್ಯಾದೆ ಕಾಪಾಡ್ಕೋಬೇಕು. ಅದಕ್ಕೆ ನೀ ಅಂತರೂ ಬಂಜಿನೇ ಅದಿ, ನಿನಗೆ ಮಕ್ಕಳಂತರೂ ಆಗೋದೇ ಇಲ್ಲ. ಅದಕ್ಕೆ ಒಂದು ನಾ ನಿರ್ಧಾರ ಮಾಡೀನಿ, ನಾ ಇನ್ನೊಂದು ಮದುವೆ ಆಗ್ಬೇಕಂತೇಳಿ. ನಾ ಹೊರಗೆ ಹೋಗಿ ಬರೋದ್ರಾಗ ನೀ ಮನ್ಯಾಗ ಇರಬಾರ್ದು. ದೇವ್ರೆ, ಪ್ರಶ್ನೆ ಕೇಳೋದವ್ರೆ, ಉತ್ತರ ಹೇಳೋದವ್ರೆ. ಅದೇ ನನ್ನ ಮಡಿಲ್ದಾಗ ಒಂದು ಕೂಸಿತ್ತಂದ್ರೆ ಇವ್ರು ಯಾಕೆ ನನಗೆ ಮಾತಾಡ್ತಿರಲ್ಲ? ಬಂಜಿ ಪಟ್ಟ ಇದು ವರ್ಷಕ್ಕಿಂತ ಮೊದಲ ದಿನ ಕೊಲ್ತಿಯಲ್ಲ, ಒಂದೇ ಸತ ಕೊಂದು ಬಿಡಪ್ಪ ಭಗವಂತ. ವೈನಿ ಅಳಿಬೇಡ ಬಿಡ್ರಿ ವೈನಿ, ಹಿಂದಲ್ಲ ನಾಳೆ ಅನ್ನೋದು ಬಂಜಿ ಅನ್ನೋದು ಪಟ್ಟ ಹೋಗ್ತಾರೆ ವೈನಿ. ಏನು ಹೋಗ್ತದಪ್ಪ, ಏನು ಹೋಗ್ತದೆ? ನಾ ಸಾಯೋದ್ರೊಟ್ಟಿಗೆ ಈ ಬಂಜನ ಶಬ್ದ ಹೋದ್ರೆ ಸಾಕತ್. ಅದೇ ದೇವ್ರಿಗೆ ಬೇಡ್ಕೊತೀನಿ. ಏನು ಚಿಂತೆ ಮಾಡಬೇಡ್ರಿ ವೈನಿ, ನಾನು ಜರ ಹೊಲಕ್ಕೆ ಹೋಗ್ಬಿಡ್ತೀನಿ ರೀ, ಕೆಲಸ ಅದಾವ್ರಿ. ಆಯ್ತಪ್ಪ. ಏನಪ್ಪ ಭಗವಂತ, ನನ್ನ ಮಗಳಿಗೊಂದು ಕೊಟ್ಟ ಮನೆ ಅಂಥ ಹಳ್ಯಾನ ಮಗಳಂತ ಬಂಗಾರ ಅಂತ ಮಗಳು ಇದು ಕಟಗರು ಪಾಲು ಮಾಡ್ದಂಗಾಯ್ತು. ಹಳ್ಯಾವನ್ನು ನೋಡಿದ್ರೆ ಹಿಂಗೆ ಮಗಳಿಗೊಂದು ಹಬ್ಬಕ್ಕೆ ಕಳಿಸಲ್ಲ, ಹುಣ್ಣಿಗೆ ಕಳಿಸಲ್ಲ, ಏನು ಕಳಿಸಲ್ಲ. ಅವ ಏನು ಹಳ್ಯಾ ಬರೇ ಮಗಳ ಮ್ಯಾಗ ಜಗಳ ತಕ್ಕೊತ ಕೂತ. ಮುಂದೆ ಹ್ಯಾಂಗೆ ಒಂದು ನನಗೆ ತಿಳಿಲಾರ್ದಂಗೈತಿ. ಹಿಂಗಾದ್ರೆ ಹೆಂಗೆ ಮಗಳ ಪರಿಸ್ಥಿತಿ ರೀ ಹಂಗೆ. ಹಳ್ಯಾ ಕರ್ಲಿಕ್ಕೆ ಹೋದ್ರೆ ಹಳ್ಯಾ ಹಿಂಗೆ ಒಟ್ಟು ಮಗಳ ಜೋಡಿ ಜಗಳ ತಕ್ಕೋತೆ ಕೂತಾನ. ಇದು ಕಟ್ಕನ ಕೈಯಾಗ ಕುರಿ ಕೊಟ್ಟಂಗೈತಪ್ಪ ನನ್ನ ಮಗಳು. ನಾನೇ ಒಯ್ದು ಕಟ್ ಭಗವಂತ, ಎಂಥ ಲೀಲಿ ತಂದೆಪ್ಪ ನನಗೆ. ಏನು ಹೇಳಪ್ಪ ನನ್ನ ಮಗಳು ಕೊಟ್ಟ, ನನ್ನ ಮಗಳಿಗೆ ಒಂದು ಏನು ಮಕ್ಕಳು ಹಾಲಿಲ್ಲ, ಮರಿನೂ ಹಾಲಿಲ್ಲ. ಏನಾರು ಮಾಡ್ಬೇಕಂದ್ರೆ ನನ್ನ ಮಗಳಿಗೆ ಮಕ್ಕಳು ಇಲ್ಲ. ಯಾಕಂದ್ರೆ ಹಳೆ ಹತ್ರ ಸಂಬಂಧ ಜಗಳ ತೆಗಿತಾನು, ಎತ್ತರ ಸಂಬಂಧ ಜಗಳ ತೆಗಿತಾನು, ನಮ್ಗೆ ತಿಳಿಲಾರ್ದಂಗೆ. ಭಗವಂತ, ಇಂಥ ಕಷ್ಟ ನಮ್ಮಂಥವ್ರಿಗೆ ಬಡವರಿಗೆ ಬರಬಾರ್ದು. ಚಂದೋಣ ಚಂದೋಣ ಅವ್ರು ಇಲ್ರಿ, ಮನ್ಯಾಗ ಹೊರಗೆ ಹೋಗ್ಯಾರ್ರಿ. ಅವ್ರು ಇಲ್ಲ ಅನ್ನೋದು ಗೊತ್ತಾಗೇ ಬಂದನ್ರಿ. ನೀವರ ಅದಿರಲ್ಲ, ನನಗಷ್ಟು ಸಾಕ. ಅಂದ್ರೆ ಏನು ಮಾತಾಡಕತ್ತೀರಿ ನೀವು? ಗಂಡು ಮಕ್ಳು ಇರೋದ್ರಾಗ ಈ ಎಳಗೆ ಬಂದು ಈ ಥರ ಮಾತಾಡೋದು ಸರಿ ಅನ್ನಿಸ್ತೈತ್ರಿ ನಿಮಗರ? ಸರಿ ತಪ್ಪ ಲೆಕ್ಕ ಹಾಕೋದು ಈ ಹೊತ್ತಲ್ರಿ. ಅಂದ್ರೆ ಅಂದ್ರೆ ಅನ್ನಕ್ಕೆ ಏನು ಐತ್ರಿ ಪಲ್ಲವಿ ಅವರ, ಇಲ್ಲಿ ನಮ್ಮ ಮನಸ್ಸಿಗೆ ಯಾವುದು ಸರಿ ಅನಿಸ್ತೈತಿ ಅದ ಸರಿ ಅಂತ ಅನ್ಕೊಂಡು ಹೋಗ್ಬಿಡುದು ಅಷ್ಟ. ಈ ಥರ ನೀವು ಒಗಟು ಮಾತಾಡೋ ನನಗೇನು ತಿಳಿಯಲಾಗ್ಯದ. ಅವ್ರು ಬರ್ತಾರೆ, ಅವಾಗೇ ಬರ್ರಿ. ಅವ್ರು ಬಂದ ಮ್ಯಾಗ ನಾ ಅನ್ಕೊಂಡಿದ್ದು ಹೆಂಗೆ ಆಕೈತಿ ಪಲ್ಲವಿ? ಅಂದ್ರೆ ನೀವು ಅನ್ಕೊಂಡದ್ದು ಏನಾಗಬೇಕಿತ್ತಿಲ್ರಿ? ಇಲ್ಲಿ ಸುತ್ತಿ ಬಳಸಿ ಮಾತಾಡಕ್ಕೆ ನನಗೂ ಗೊತ್ತಿಲ್ಲ. ಒಂದ ಮಾತನಾಗ ಹೇಳ್ತೀನಿ, ಭಾಳ ದಿವಸದಿಂದ ನಿನ್ನ ಮ್ಯಾಗ ಒಂದು ಕಣ್ಣು ಇಟ್ಟ. ಶಿವ ಶಿವ, ಏನು ಮಾತಾಡತ್ತೀರಿ ನೀವು? ಮಾತಾಡ್ಬೇಕಾದದ ಮಾತಾಡಕತ್ತೀನಿ. ಮನಸ್ಸು ಮಾಡಿದ ಹೆಣ್ಣನ ಅಷ್ಟು ಸುಲಭವಾಗಿ ನಾ ಯಾವತ್ತೂ ಎಲ್ಲಿ ಬಿಟ್ಟು ಕೊಟ್ಟೇ ಇಲ್ಲ ಅನ್ನೋದು ನಿನಗೆ ಗೊತ್ತಿಲ್ಲನ? ಇವತ್ತು ನಿನ್ನ ಮ್ಯಾಗ ಮನಸ್ಸು ಮಾಡೀನಿ. ನನ್ನಕ್ಕಾಗಿ ಬಂದ್ರ ಬಾಳೆ ಬಂಗಾರ ಆಕೈತಿ, ಇಲ್ಲ ಅಂದ್ರ ಬೆಂಕಿ ಹತ್ತಿ ಬೂದಿ ಆಗೋಕೈತಿ. ವಿಚಾರ ಮಾಡು. ನಿನ್ನ ಮಾತು ಕೇಳಿ ನಿನ್ನಂಗೆ ಕುಣಿಲಕ್ಕ ನಿನ್ನಕ್ಕೆಲ್ಲ ಈ ಥರನೇ ಮಾತಾಡ್ಕೊತ ನಿತ್ತನ ಕಾಲನ್ ಚಪ್ಲಿ ಕೈಯ ಬರ್ತಾವ. ನಡೀಲಿ ಮೊದಲ ಹೊತ್ತು ನೋಡಿ ಹೊಡ್ಕೊಂಡು ಹೋಗಕ್ಕಂತೇಳಿ ಬಂದಿನಿ ಪಲ್ಲವಿ. ಹೋಗಂದ್ರೆ ಹ್ಯಾಂಗೆ ಹೋಗ್ತಿರ್ಬೇಕ? ಒಂದು ಕೆಲಸ ಅರ್ಧಕ್ಕೆ ಬಿಟ್ಟು ಹೋಗಿದ್ದು ನಮ್ಮದು ಜಾಯಮಾನ್ದಾಗ ಇಲ್ಲ. ಬಾರ ಬಾ, ಚಂದೋಣ ವೈನಿ ನೋಡೋಣ ಹ್ಯಾಂಗೆ ನಡ್ಕೊಳಕತ್ತಾರ. ನೀ ಮನ್ಯಾಗದಿ ಅಂತೇಳಿ ನಿನ್ನನ್ನು ಕರಿಯತ್ತಂದ್ರೆ ಯಾರು ಇದು ಮನ್ಯಾಗ ಬಾತ್ ಒಳಗೆ ಕರ್ಕೊಂಡು ಹೊಂಟ್ರ ನನಗೆ. ಏನ ಮನೆ ಬಿಟ್ಟು ಹೋಗತ್ತೇಳಿ ನೀ ಮನ್ಯಾಗ ಇವನು ತೊಗೊಂಡು ಹೊಂಟಿದಿ?
ಏನ ನಾ ಮನಿ ಒಳಗೆ ಇರ್ಲಾರ್ದಾಗ ಇವ್ನಿಗೆ ಕರ್ರಕಿಸಿಂದ ಬಸರಾಗಿದ್ದೇನ? ಏನ್ ಮಾತಾಡತ್ತೀರಿ ನೀವು? ಅಲ್ಲೋ ಚಂದೋಣ, ನೀ ಏನ್ ಮಾತಾಡಕತ್ತಿ? ಮಾಡಿದ್ವಲ್ಲ ಮಾರ್ಕೊಂಡು ತಿಂದತ್ತ. ಏನೋ ಹಾಡಿ ಹಾಡಿ ರಾಗ ಬತ್ತು, ಕೆಮ್ಮಿ ಕೆಮ್ಮಿ ರೋಗ ಬತ್ತು ಅಂದವ್ರಂಗ ನಾ ಹಾದಿಗೆ ಹೋಗೋರು ಜಗಳ ಹಾಕಿ ನನ್ನ ಪದ್ರಾಗ ಅಂದಾಗ ನನ್ನ ಮೈ ಮೇಲೆ ತರಾಕತ್ತೀರಿ ನೀವು. ಅಂದ್ರ ಇದಕ್ಕೆ ನೀ ಸಂಬಂಧ ಇಲ್ಲ, ಮತ್ತೆ ಯಾವದನ ಇದಕ್ಕೆ ಸಂಬಂಧ? ಹೋದ ಅವನ ಜೋಡಿನೇ. ಅಂದ್ರ ಚಂದೋಣ ಹೋಗ ಅವನ್ ಜೋಡಿನೇ ಅನ್ನಕತ್ತಾನ. ನಾ ಬಯಸಿದ್ದೇನು ಈ ಬಣ್ಣದ ಹಕ್ಕಿ ಬಸರು ಯಾರಿಗೆ ಕಗೊಲ್ಯಾಕ? ಹೆಸರು ನಂದು ಮುಂದೆ ಮಾಡ್ಕೊಂಡ್ರಾತು. ನಾವು ಬಯಸಿದ ಬಣ್ಣದ ಹಕ್ಕಿ ನನಗೆ ದಕ್ತೈತಿ. ಚಂದೋಣ ಅದು ಏನು ಅದು ಇದು? ಅದು ಚಂದೋಣ, ಅದು ಏನಾಗಿತ್ತಂದ್ರೆ ನನ್ನ ಕಡೆಯಿಂದ ತಪ್ಪಾಗಿಬಿಟ್ಟೈತೆ ಚಂದೋಣ. ಅದು ನೀ ಇಲ್ಲ ಹೊತ್ನಾಗ ಇವರ ಕದ್ಲಿ ಕರ್ಸಿ ಇವತ್ತು ನಿನ್ನ ಕೈಯಾಗ ಸಿಕ್ಕ. ನಿನ್ನ ಅನುಮಾನ ಸುಳ್ಳಲ್ಲ ಚಂದೋಣ, ಖರೇನ. ಹಾರಿ ಹೋದ ಹಕ್ಕಿ ನನ್ನ ಗುಡಿಗೆ ಹೆಂಗ್ ಬರ್ತೈತಿ ಅಂದ್ರು ಮನಸ್ಸು ಇಲ್ಲಿ ಹೆಂಗಿರ್ತೈತಿ? ಮನಸ್ಸ ಅಲ್ಲೇ ಇರ್ತೈತಿ. ನನ್ನ ಮನೆ ಮುರ್ದಕ್ಕಿಗೆ ನನ್ನ ಮನ್ಯಾಗ ಜಾಗ ಇಲ್ಲ, ನಿನ್ನ ಮನಸ್ಸು ಎಲ್ಲೈತಿ ಅಲ್ಲೇ ಹೋಗ್ಬಿಡ್ನಿ. ಹಿಂಗ್ಯಾಕ್ ಮಾತಾಡ್ಲತ್ತೀರಿ? ನೀವು ನನ್ನ ಮ್ಯಾನ್ ನಂಬಿಕೆ ಇಲ್ರಿ? ಯಾಕ ನನ್ನ ಮ್ಯಾಗ ನಂಬಿಕೆ ಇಲ್ಲೇನು? ಮೊದಲ ಒಂದ್ ಮದ್ವಿ ಆದ ಹೆಣ್ಣಿನ ಮೇಲೆ ಕಣ್ಣು ಹಾಕೋದು ಮೊದಲನೇ ತಪ್ಪ. ಆ ಹೆಣ್ಣಿಗೆ ಯಾರು ಇರ್ಲಾರ್ದಾಗ ಅಪರಾಧ ಹೊರಿಸೋದು ಎರಡನೇ ತಪ್ಪ. ಹಂಗೆ ಗಂಡನ ಮುಂದೆ ಬಂದು ಆ ಕೂಸ್ ನಂದ್ ಅನ್ನೋದು ಮೂರನೇ ತಪ್ಪ. ಮನುಷ್ಯ ಇದ್ದೇನು ಮೃಗ ಇದ್ದಿ? ಏನ್ ಮಾತಾಡತ್ತಿ? ನಿನ್ನ ಅಕ್ಕ ತಂಗಿರಿ ಈ ಜಾಗನಾಗಿದ್ರೆ ಹಿಂಗೆ ಮಾಡ್ತಿದ್ದೇನು? ಯಾವತ್ತಪ್ಪ ಏನತ್ ಮಾತಾಡಕತ್ತಿ? ಈಗ ನಿನ್ನ ಗಂಡನ ಮುಂದೆ ನಾಟಕ ಆಡಕತ್ತೇನು? 10 ವರ್ಷ ಆತ ಮದುವೆ ಆಗಿ ಒಂದು ಹೊಟ್ಟೆ ಹುಳ ಹುಟ್ಟವಲ್ದು. ನನ್ನ ಗಂಡಗೆ ಬಿಟ್ಟು ಬೇರೆಯವ್ರ ಜೊತೆ ಸಂಪರ್ಕ ಮಾಡ್ತೀನಿ ಅಂತೇಳಿ ನೀನ ನನ್ನ ಬಲಿಗೆ ಬಿದ್ದಾಕಿ ಅಲ್ಲೇನಾ? ಏನ ಇಷ್ಟೆಲ್ಲ ಮಾತಾಡಿದಿ? ಸುಳ್ಳು ಹೇಳಕ್ ತಿಮ್ಮತಿ ಇಲ್ಲ ನೀನು ಜರನು. ಅವ್ನು ಹೋಗ್ಬಿಡ್ರಿ, ನೀವು ನನ್ನ ತಾಳಿ ಕಟ್ರಿ, ನಿಮ್ಗ ನಂಬಿಕೆ ಇಲ್ಲ ನನ್ನ ಮ್ಯಾಲ? ಯಾರೋ ಮೂರನೇದವ್ರು ಬಂದು ಹೇಳ್ತಾರ, ನೀವು ನಂಬಿ ಬಿಡ್ತೀರೇನು? ಶಬಾಷ್ ಅಣ್ಣ ಶಬಾಷ್. 10 ವರ್ಷ ಆದ್ರೂ ವೈನಿ ಸಂಗಡ ಸಂಸಾರ ಮಾಡಿಕರೆ ವೈನಿ ಮ್ಯಾಗ ಒಂದು 7 ಕಾಲಟ್ರು ನಂಬಿಕೆ ಇಲ್ಲ. ನೀ ಅಂತ ಮನುಷ್ಯ ಅಣ್ಣ. ವೈನಿ ಸೀತಾಮಾತೆ ಹಂಗ ಪವಿತ್ರ ಅದಾಳ, ಅಂತಕಿ ಮ್ಯಾಗ ನೀ ಸಂಶಯ ಮಾಡ್ತಂದ್ರ ಏನು? ಏನ್ ನಂಬಿಕೆ ಇಡುವತ್ತೀವೋ? ಕದ್ದೀವ್ ನೀ ಬಸರಾಗ್ಯಾಳ. ಏನು ಮಾತಾಡ್ತಾನ? ನಿನ್ನ ಮ್ಯಾಗಿನ ನಂಬಿಕೆ ನೀನೇ ಕಳ್ಕೊಂಡು ಮಾತಾಡಕತ್ತಿ. ಹೆಂಗದಳ ಅನ್ನೋದು ಇಡೀ ಊರಿಗೆ ಗೊತ್ತೈತಿ. ನೀವು ಅದಾನಲ್ಲಿವ ಹಿಂಗೆ ಮಾಡಿ ಎಷ್ಟೋ ಮನಿ ಸಂಸಾರಗಳು ಮುರಿದಣ್ಣ. ಇವನ್ ಮಾತು ಕೇಳಿ ವೈನಿ ದೂರ ಮಾಡ್ಕೊಳಕತ್ತಿ ಅಲ್ಲಣ್ಣ. ಏನ್ ಮಾತಾಡಕತ್ತೀನಿ? ಹೇಳಿದು ಸುಳ್ಳ ತಿಳಿ ನಮ್ಮ ಅಣ್ಣಗ ಹೇಳ. ಈಗ ನಮ್ಮ ವೈನಿ ಹೆಂಗ ಅನ್ನೋದು ನಮ್ಗೆ ಗೊತ್ತದ. ಇದು ಸತ್ಯ ಹೇಳ್ತೇವ ಇಲ್ಲೇ ಕಡ್ದು ಮಣ್ಣು ಮಾಡತ್ತೇವ ಮಗ ನನಗ. ಅದಾಯ್ತು, ನಾ ಹೇಳುದು ಸುಳ್ಳೆ ತಿಳ್ಕೊ. ನೋಡ್ದಣ್ಣ ಈಗರೆ ತಿಳಿತು. ಆ ದೇವ್ರ ವೈನಿಗೆ ಬಾ ದಿವ್ಸಿಗೆ ಮಕ್ಳು ಕೊಡತಾನ. ಈಗರೆ ವೈನಿದು ಬಂಜಿ ಪಟ್ಟಣದು ತೊಲಗ್ತು. ಒಳಗೆ ಕರ್ಕೊಂಡು ನಡಿಯೋಣ ಈಗ. ಆಯ್ತಪ್ಪ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡತ್ತ ಹೇಳ್ತಾರ. ನಂದೇ ತಪ್ಪಾಗ್ಯದ, ನಡಿ ಒಳಗೆ. ನಮಸ್ಕಾರ ಎಲ್ಲರಿಗೂ. ಇದು ಹೊಸ ಯೂಟ್ಯೂಬ್ ಚಾನೆಲ್ ಆರಾಧ್ಯ ಬಿಜಾಪುರ್ ಅನ್ನೋ ಯೂಟ್ಯೂಬ್ ಚಾನೆಲ್ ಐತ್ರಿ. ಎಲ್ಲರೂ ನೋಡ್ರಿ, ಸಪೋರ್ಟ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಹಾಗೆ ಹೊಸ ಕಲಾವಿದರಿಗೆ ಬೆಳೆಸ್ರಿ. ಹಾಗೆ ಇವತ್ತು ಇವು ವಿಡಿಯೋ ಮಾಡಿದೀವಲ್ರಿ, ಹೆಂಗೈತಿ ಹೆಂಗಿಲ್ಲ ಅಂತ ಕಮೆಂಟ್ ಮಾಡ್ರಿ.